ಅಂತೇಳಿ ಇವತ್ತು ಕಾಯ್ದೆ ಇವತ್ತು ನೈತಿಕತೆಯನ್ನು ಪ್ರದೀಪ್ ಸದನಕ್ಕೆ ಬೆಲೆ ಇಲ್ಲ ಏನಾಗಿದೆ ನಾವೇನ್ ಮಾಡ್ಲಿ ಪ್ರದೀಪ್ ಕಂಟ್ರೋಲ್ ಇಲ್ಲ ನಿಯಂತ್ರಣ ಇಟ್ಕೊಳ್ಳಿ ಏನ್ ಮಾತಾಡ್ತೀರಿ ನೀವು ಬರೀ ಮಲ್ನಾಡ್ ಪ್ರದೇಶ ಒಂದೇ ಅಲ್ಲ ಇವತ್ತು ಮಳೆಯಿಂದ ಬಯಲುಸೀಮೆ ಕೋಲಾರ ಚಿಕ್ಕಬಳ್ಳಾಪುರ ಈ ಎಲ್ಲ ಭಾಗದಲ್ಲಿ ಕೂಡ ಇವತ್ತು ಮಳೆಯಿಂದ ಹೊರಟೋಯ್ತು ಕಾಂಗ್ರೆಸ್ ಹಾನಿಯಾಗಿ ಇವತ್ತು ಜನ ಸಾರ್ವಜನಿಕರು ಬೀದಿ ಪಾಲಾಗಿದ್ರೆ ಇವ್ರಿಗೆ ಇವತ್ತು ಕೂಡ ಪ್ರಜೆಗಳ ಬಗ್ಗೆ ಚರ್ಚೆ ಮಾಡಂತ ಕಾಳಜಿ ಇವ್ರಿಗೆ ಕಾಡ್ತಾ ಇಲ್ಲ. ಇವತ್ತು ಮನೆಗಳಲ್ಲಿ ಸೋಗ್ತಾವೆ ಸಭಾಧ್ಯಕ್ಷರೇ, ನಮ್ಮ ಭಾಗಗಳಲ್ಲಿ ಇವತ್ತು ಬಯಲುಸೀಮೆ ಪ್ರದೇಶಗಳಲ್ಲಿ ಮಳೆಗಾಲ ನೋಡಿ ಮಳೆಯಿಂದ ಇವತ್ತು ತತ್ತರಿಸಿ ಹೋಗಿ ಇವತ್ತು ಅಸ್ತವ್ಯಸ್ತ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿ ಅವರು ಜೆಡಿಎಸ್ ಅವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಬಿಟ್ರೆ ಕರ್ನಾಟಕದ ಪ್ರಜೆಗಳ ಬಗ್ಗೆ ಇವತ್ತವರೆಗೂ ಕೂಡ ಅವ್ರು ಧ್ವನಿನ ಎತ್ತಿಲ್ಲ. 7 ದಿನದಿಂದ ಸತತವಾಗಿ ಇಲ್ಲಿ ನಡೀತಾ ಇರ್ತಕ್ಕಂಥ ಚರ್ಚೆ ಒಂದು ನಿಗಮ ಮಂಡಳಿ ಬಗ್ಗೆ. ಬಸಂತಪ್ಪ ಸಭಾಧ್ಯಕ್ಷರೇ, ಎಲ್ಲಾ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ಎಲ್ಲ ಚರ್ಚೆ ಮುಗಿದಿದೆ. ಇವೆಲ್ಲವೂ ಕೂಡ ಮುಗಿದ ನಂತರ ಈ ಒಂದು ನಾಟಕ ಏನ್ ನಡೀತಾ ಇದೆ, ಬಿಜೆಪಿ ಜೆಡಿಎಸ್ ಅವರ ನಾಟಕ ಸತತವಾಗಿ ಇವ್ರಿಗೇನಾದ್ರೂ ಕಾಳಜಿ ಇದ್ದಿದ್ರೆ, ಪ್ರಜೆಗಳ ಪರವಾಗಿ ಏನಾದ್ರು ಇದ್ದಿದ್ರೆ ಬಂದು ಇವತ್ತು ಮಳೆ ಬಗ್ಗೆ, ನೆರೆ ಬಗ್ಗೆ, ಮನೆಗಳ ಬಗ್ಗೆ, ಜನರ ಬಗ್ಗೆ, ಜಾನುವಾರುಗಳ ಬಗ್ಗೆ ಚರ್ಚೆ ಮಾಡೋದನ್ನ ಬಿಟ್ಟು ಸತತವಾಗಿ ಮಳೆ ನೀರಿಂದ ಇವತ್ತು ಮನೆಗಳು ಕಿವಿಗೆ ಮಳೆ ನೀರಿನಿಂದ ಇವತ್ತು ಮನೆಗಳು ಮುಚ್ಚೋಗಿವೆ. ಅದ್ರ ಬಗ್ಗೆ ಚರ್ಚೆ ಮಾಡದೆ ಇವತ್ತು ಇವರು ಸದನದ ಕಾರ್ಯಕಲಾಪಗಳನ್ನ ಮೊಟಕುಗೊಳಿಸಂತ ಎಲ್ಲ ಪ್ರಯತ್ನ ಏನು ನಡೀತಾ ಇದೆ, ಇದು ನಿಜವಾಗ್ಲೂ ಕೂಡ ಕ್ಷುಲ್ಲಕವಾದಂತ ಒಂದು ನಡವಳಿಕೆ ಈ ಒಂದು ಪಕ್ಷದ ಸರ್ಕಾರದ್ದೇ ನಡೀತಾ ಇದೆ. ಅದನ್ನ ತೀವ್ರವಾಗಿ ಖಂಡಿಸಿ ಸರ್ಕಾರ ಇವತ್ತು ರಾಜ್ಯದ ಪ್ರಜೆಗಳ ಪರವಾಗಿ ಅವರ ನೆರವಿಗಾಗಿ ಇವತ್ತು ಪ್ರಜೆಗಳಿಗೋಸ್ಕರ ನಮ್ಮ ಸರ್ಕಾರ ತಯಾರಾಗಿದ್ದು ಮಾಡಕ್ಕೆ ಇದಾರೆ, ಮಾಡಬೇಕು ಅಂತ ಶಿವಗಂಗಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.